ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ ವಿಷಯ ಗೊತ್ತಾಯ್ತಾ? ಏನು ವಿಷಯನೇ? ಅದೇ ರೀ, ಮಾವ ಆಟೋನ ರಿಪೇರಿಗೆ ಹಾಕಿದಾರಂತೆ. ಅದು ರಿಪೇರಿ ಮಾಡ್ಸೋಕ್ಕೆ ತುಂಬ ಖರ್ಚಾಗತ್ತಂತೆ. ಒಂದು ಹೊಸ ಆಟೋನೇ ತಗೋಬೇಕು, ಇಲ್ಲಾಂದರೆ ಬೇರೆ ಕೆಲಸ ಹುಡುಕೋಬೇಕು ಅಂತ ಹೇಳ್ತಾ ಇದ್ರು. ಪಾಪ ಅತ್ತೆ ಮಾವ ಈ ಮನೆಗೋಸ್ಕರ ಎಷ್ಟು ಕಷ್ಟಪಡ್ತಾರೆ. ಈ ವಯಸ್ಸಲ್ಲಿ ಮಾವ ಅದೆಷ್ಟು ದುಡಿಬೇಕೋ ಏನೋ. ಅಲ್ಲ ಕಣೆ, ನಿನ್ನ ಕಣ್ಣಿಗೆ ನಿಮ್ಮ ಅತ್ತೆ ಮಾವ ಮಾತ್ರ ಕಷ್ಟಪಟ್ಟು ದುಡ್ತಿರೋದಾ? ನಿನ್ನ ಗಂಡ ನಾನು ಕಷ್ಟಪಟ್ಟು ದುಡಿತಾ ಇಲ್ವಾ? ದೊಡ್ಡದಾಗಿ ಹೇಳಕ್ಕೆ ಬಂದ್ಬಿಟ್ಲಿ ಇಲ್ಲಿ. ಅಯ್ಯೋ ನಾನೆಲ್ರಿ ಹಾಗಂದೆ. ನಾನೇನೋ ಹೇಳಿದ್ರು ನೀವೇನೋ ಹೇಳ್ತೀರಪ್ಪ. ಅವರಿಗೆ ಆಟೋ ಓಡ್ಸಕ್ಕೆ ನಾವೇ ಹೇಳಿದ್ವಿ, ಅವ್ರೇ ತಾನೇ ಹೋಗಿದ್ದು. ಈಗ ಅನುಭವಿಸ್ಲಿ ಬಿಡು. ರೀ ಏನ್ರಿ ಇಷ್ಟೆಲ್ಲ ಮಾತಾಡ್ತೀಯಲ್ಲ? ನಿಮ್ಮ ಮಾವಂಗೆ ರಿಟೈರ್ಮೆಂಟ್ ಆಯ್ತಲ್ಲ, ಅದರಲ್ಲಿ ದುಡ್ಡು ಬಂತಲ್ಲ, ಆ ದುಡ್ಡನ್ನ ನನ್ನ ಕೈಯಲ್ಲಿ ತಂದು ಕೊಟ್ಟು ಸಂತೋಷ ಇನ್ಮೇಲೆ ನಿಂದೆ ಅಪ್ಪ ಈ ಮನೆ ಜವಾಬ್ದಾರಿ ಅಂತ ಕೊಟ್ಟಿದ್ರೆ ನಾನೇನಾಗಲ್ಲ ಅಂತಿದ್ದ. ಹಾ ರಿಟೈರ್ಮೆಂಟ್ ದುಡ್ಡು ತಗೊಂಡು ಮನೆ ನಡೆಸೋದಿಕ್ಕೆ ನೀವೇ ಆಗ್ಬೇಕಾ? ಅದನ್ನ ನಾನು ಮಾಡ್ತೀನಿ ಬಿಡ್ರಿ. ನಿಜವಾಗ್ಲೂ ನೀವು ಈ ಮನೆನ ನಡೆಸ್ತಿದ್ರಾ? ರೂಪಾಯಿ ಕೂಡ ಹಾಕಿಡೋ ನೀವು ಮನೆ ಜವಾಬ್ದಾರಿ ತಗೋತಿದ್ರಾ? ಬಾಯಲ್ಲಿ ಹೇಳ್ದಷ್ಟು ಸುಲಭ ಅಲ್ಲ ಕಾರ್ಯರೂಪಕ್ಕೆ ತರೋದು. ಏಯ್ ಮುಚ್ಚೆ ಬಾಯಿ ಸಾಕು. ಈ ಮನೆಗೆ ದುಡ್ಡು ತಂದು ಹಾಕ್ತಿರೋದು ನಾನು, ನೀನ್ ತರ್ತಿದ್ಯಾ? ನಾನು ತಂದು ಹಾಕಿದ್ದನ್ನ ತಿಂತ ಕೂತಿದ್ಯಾ? ಇಷ್ಟೆಲ್ಲ ಮಾತಾಡ್ತೀಯ? ಹೌದಾ? ಸರಿಯಾಗಿದ್ರೆ ನಾಳೆಯಿಂದ ನಿಮ್ ದುಡ್ಡನ್ನೇ ಬೇಯಿಸ್ಕೊಂತೀನಿ. ಸಂತು, ಒಂದು ನಿಮಿಷ ಬಾಪ. ಹೋಗ್ರಿ. ಅದು ನಾನೆಲ್ಲ ಕೇಳಿಸ್ಕೊಂಡೆಪ್ಪ. ನನ್ನ ಆಟೋ ರಿಪೇರಿಗೆ ಬಂದಿರೋದು, ನನಗೆ ಹಣಕಾಸಿನಲ್ಲಿ ಇವಾಗ ಸ್ವಲ್ಪ ಕಷ್ಟ ಆಗಿರೋದು, ಅದೆಲ್ಲ ನನ್ನದೇ ಜವಾಬ್ದಾರಿ. ನಾನೇ ನಿಭಾಯಿಸ್ಕೊಳ್ತೀನಿ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಾನೇ ಯೋಚನೆ ಮಾಡಿ. ಹಾಗಂತ ಮನೆ ಕಡೆ ಏನೂ ಕೊಡಲ್ಲ ಅಂತ ಅರ್ಥ ಅಲ್ಲ. ಪ್ರತಿ ತಿಂಗಳು ಮನೆ ಖರ್ಚಿನ ಕಡೆ ಎಷ್ಟು ಕೊಡ್ತಿದ್ನೋ ಅದು ಎಷ್ಟೇ ಕಷ್ಟ ಆದರೂ ಅದನ್ನು ನಾನು ಕೊಡ್ತೀನಿ. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.